ಮದುವೆ ಅನ್ನೋದು ತುಂಬ ದೊಡ್ಡ ಡಿಸಿಷನ್ ಲೈಫ್ನಲ್ಲಿ. ಇದು ಹೇಗಾಗುತ್ತೆ? ಮಾಯೆಯಿಂದ ಶುರುವಾಗುತ್ತೆ. 5 ದಿವಸದ ಕಥೆ ಅನಿಸುತ್ತೆ ಮದುವೆ ಅಂದರೆ. ಎಲ್ಲರಿಗೂ ಏನೂ ಜ್ಞಾಪಕ ಬರಲ್ಲ. ಮದುವೆ ಅಂದರೆ ಹಳದಿ, ಮದುವೆ ಅಂದರೆ ಸಂಗೀತ, ಮದುವೆ ಅಂದರೆ ಡ್ಯಾನ್ಸು, ಮದುವೆ ಅಂದರೆ ಜನ, ಮದುವೆ ಅಂದರೆ ಗಿಫ್ಟು, ಮದುವೆ ಅಂದರೆ ಒಡವೆ, ಮದುವೆ ಅಂದರೆ ಕಾಸ್ಟ್ಯೂಮು, ಮದುವೆ ಅಂದರೆ ಇಷ್ಟೇ. ಇಷ್ಟು ಬಿಟ್ಟು ಇನ್ನೇನು ಯೋಚನೆ ಬರಲ್ಲ. ಅಲ್ಲಿ ಏನೂ ಯೋಚನೆ ಬರಲ್ಲ, ಯಾವ ಥರದ ಸಮಸ್ಯೆಗಳೂ ಇಲ್ಲ. ಮದುವೆ ಅಂದರೆ ಇದು. ಎಲ್ಲರೂ ಬಂದರು, ತಿಂದರು, ಮನೆಗೆ ಹೋದರು, ನೀವು ನಿಮ್ಮ ಮನೆಗೆ ಬರ್ತೀರಾ. ಅಲ್ಲಿಂದ ಪ್ರಾರಂಭ ಜೀವನದಲ್ಲಿ. ಅಲ್ಲಿ ಶುರು. ನಿಮ್ಮ ಈಗೋ ಇರ್ಬೋದು, ಫೇಲ್ಯೂರ್ ಇರ್ಬೋದು, ಕೋಸಿನೆಸ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲ ಶುರು ಆಗೋದು ಸಕ್ಸಸ್ಸು, ಫೇಲ್ಯೂರು ಎಲ್ಲ ಆಮೇಲೆ. ಅದೆಲ್ಲ ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ. ಮದುವೆ ಅಂದ ತಕ್ಷಣ ನಮ್ಗೆ ಇದೆಲ್ಲ ಪಿಕ್ಚರ್ ಬರೋದೇ ಇಲ್ಲ. ಮನೆಗೆ ಹೋದ ಮೇಲೆ ಏನಾಗುತ್ತೆ, ಹೇಗಿರೋದು, ನಾಳೆ ಬೆಳಗ್ಗೆಯಿಂದ ಏನಾಗುತ್ತೆ, ಹೇಗಿರೋದು, ಇದು ಯಾವುದೂ ಬರೋದೇ ಇಲ್ಲ. 5 ದಿನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮದುವೆ ಮುಗಿಯೋ ತನಕ ಬೇರೆ ಯೋಚನೆ ಮಾಡಲ್ಲ. ನಾವು ನಿರ್ಧಾರ ಮಾಡಿದ್ದೀವಿ. ನಿರ್ಧಾರ ಮಾಡಬೇಕಾಗಿದ್ದು ಇದನ್ನು ಸೇರಿಸ್ಕೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡಿದಾಗ ನಾವು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಯಾಕೆಂದರೆ ಆಮೇಲೆ ಹಣ ಇಲ್ಲದೆ ಇರೋದು ನಮಗೇನೆ.